ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೆಂಗಿನಕಾಯಿ ಹೋಳಿಗೆ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರ್ಯಾರು ತೆಂಗಿನಕಾಯಿ ಹೋಳಿಗೆ ಮಾಡೋದು ತುಂಬ ಕಷ್ಟ ಅಂದ್ಕೊಂಡಿದ್ದೀರೋ ಅವರು ತಪ್ಪದೆ ಮಿಸ್ ಮಾಡದೆ ನೋಡಿ. ಹಾಗೆ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಟ್ರಿಕ್ಸ್ಗಳನ್ನ ಹೇಳ್ಕೊಡ್ತೀನಿ. ಇದರಿಂದ ನಿಮಗೆ ಕಾಯಿ ಹೋಳಿಗೆ ಮಾಡೋದು ಕಷ್ಟ ಆಗಲ್ಲ. ಎಷ್ಟು ಸಾಫ್ಟಾಗಿ ತೆಂಗಿನಕಾಯಿ ಹೋಳಿಗೆ ಬರುತ್ತೆ ಅಂದರೆ ಅದನ್ನ ಇನ್ನೂ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ನಮ್ಮನೇಲಿ ಒಂದು ಫಂಕ್ಷನ್ ಇತ್ತು ಅಂತ ಜಾಸ್ತಿ ಕ್ವಾಂಟಿಟಿ ಮಾಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ನಾನಿಲ್ಲಿ 3 kg ಮೈದಾ ಹಿಟ್ಟಿಗೆ 1 kg ಚಿರೋಟಿ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ನೆನೆ ಹಾಕ್ಬಿಟ್ಟು ಇಟ್ಟಿದ್ದೀವಿ. ಮೊದಲೇ ಟ್ರಿಕ್ಸ್ ಏನು ಅಂತಂದರೆ ಮೈದಾಗೆ ಚಿರೋಟಿ ರವೆ ಹಾಕೋದ್ರಿಂದ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 25 ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಗ್ರೈಂಡ್ ಮಾಡಿ ಪೌಡರ್ ಅದಕ್ಕೆ ತೊಗೊಂಬರ್ಬೇಕು. ಹಾಗೆ ಇಲ್ಲಿ 25 ಬೆಲ್ಲದ ಅಚ್ಚನ್ನು 1 ಚೊಂಬಾಗೋಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಕರಗಕ್ಕೆ ಬಿಸಿಗಿಟ್ಟಿದ್ದೀವಿ. 1 ಚೊಂಬು ನೀರು ಅಂದ ತಕ್ಷಣ ತುಂಬ ಹಾಕಕ್ಕೆ ಹೋಗಬೇಡಿ. ಜಸ್ಟ್ ಏನಿದ್ರು 100 to 150 ml ಆಗೋಷ್ಟು ನೀರಷ್ಟೇ ಹಾಕ್ಕೊಬೇಕು. ಈಗ ನೋಡ್ಬೋದು ನೀವು ಬೆಲ್ಲ ಕರಗ್ತಾ ಇದೆ. ಇದನ್ನು ನೀಟಾಗಿ ಸ್ಟಿರ್ ಮಾಡಿ ಇಟ್ಕೊಬೇಕು. ನಾವಿಲ್ಲಿ 2 kg ಆಗೋಷ್ಟು ಕಡಲೆಪುರಿನ ಪೌಡ್ರು ಮಾಡಿ ಹಾಕೋತಾ ಇದ್ದೀವಿ. ಯಾಕಂದರೆ ಇದು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಟ್ರಿಕ್ ನಂಬರ್ 2. ಕಡಲೆ ಹಿಟ್ಟನ್ನು ಹಾಕೊಬೇಕು. ಇದು ಟ್ರಿಕ್ ನಂಬರ್ 3. ಕಾಯಿ ಹೋಳಿಗೆ ತುಂಬ ಜನಕ್ಕೆ ಮಾಡೋದಿದ್ರೆ ಅಥವಾ ಫಂಕ್ಷನಿಗೆ ಮಾಡೋದಿದ್ರೆ ಇದನ್ನು ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡಬೇಕಾದ್ರೆ ಕೂಡ ಇದನ್ನು ಆ್ಯಡ್ ಮಾಡ್ಕೊಬೋದು. ಆದರೆ ಇದು ಹಾಕ್ಕೊಳ್ಳೋದ್ರಿಂದ ಅಂತೂ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ಹೋಳಿಗೆಗೆ ನಾವು ಕಜ್ಜಾಯಕ್ಕೆ ಹೇಗೆ ಪಾಕ ತೆಗಿಬೇಕಾದ್ರೆ ತುಂಬ ಸಲ ಚೆಕ್ ಮಾಡ್ಕೋತೀವೋ, ಅಂದರೆ ಪಾಕ ನೀರಲ್ಲಿ ಬಿಟ್ಟ ತಕ್ಷಣ ಒಂದು ರೌಂಡ್ ಅದಕ್ಕೆ ಬರಬೇಕು. ಆ ಥರ ಇದನ್ನು ಚೆಕ್ ಮಾಡ್ಕೋತಾನೆ ಇರಬೇಕು. ತಿರುಗಿಸಿ ಒಂದು ಚಿಕ್ಕ ಬಟ್ಲಲ್ಲಿ ನೀರು ಇಟ್ಕೊಬೇಕು. ತಟ್ಟೆ ಚಿಕ್ಕ ಬಟ್ಲು ಅದಕ್ಕೆ ನೀರು ಹಾಕ್ಕೊಂಡು ಅದು ಹೇಗೆ ಬಂದಿದೆ ಬೆಲ್ಲದ ಪಾಕ ಅಂತ ನೋಡ್ಕೊಬೇಕು. ಈಗ 100 ಗ್ರಾಮ್ ಗಸಗಸೆನ ಚೆನ್ನಾಗಿ ಹುರಿದು ಈಗ ಕಾಯಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಮಿಕ್ಸ್ ಮಾಡಿ ಇಟ್ಕೊಬೇಕು. ನಾವು ಯಾಕೆ ತುಂಬ ಸಲ ಇದನ್ನು ಪಾಕ ಬಂದಿದೆ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ಕಜ್ಜಾಯಕ್ಕಾಗಲಿ ಅಥವಾ ಕಾಯಿ ಒಬ್ಬಟ್ಟಕ್ಕಾಗಲಿ ಪಾಕ ತುಂಬಾ ಮುಖ್ಯ. ಈಗ ಬೆಲ್ಲದ ಪಾಕ ಬಂದಿದೆ, ಇದು ಕರೆಕ್ಟಾದ ಹದ. ಯಾಕಂದರೆ ಇದ್ರ ಮೇಲೆ ನಾವು ಹಾಕಕ್ಕೆ ಹೋದರೆ ಪಾಕ ನೀಟಾಗಿ ಬರಲ್ಲ. ಬೆಲ್ಲದ ಪಾಕನ ನೀರಲ್ಲಿ ಬಿಟ್ಟ ತಕ್ಷಣವೇ ಒಂದೇ ಸೆಕೆಂಡಲ್ಲಿ ನೀವು ಅದನ್ನು ಫೋಲ್ಡ್ ಮಾಡಿದ್ರೆ ರೌಂಡ್ ಅದಕ್ಕೆ ಬರುತ್ತೆ. ಅದು ಕರೆಕ್ಟಾಗಿ ಹದ ಬಂದಿದೆ ಅಂತ ಲೆಕ್ಕ. ಈಗ ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಕಾಯಿ ಹಾಗೆ ಗಸಗಸೆ ಹಾಗೆ ಸ್ವಲ್ಪ ಏಲಕ್ಕಿ ಕಾಯನ್ನು ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಬೇಕು. ನಾನು ಹೇಳೋ ಕೆಲವೊಂದು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿದ್ರೆ ಎಂಥ ದೊಡ್ಡ ಅಡುಗೆಗಾದರೂ ಕಾಯಿ ಒಬ್ಬಟ್ಟನ್ನ ಆರಾಮಾಗಿ ಮಾಡ್ಬೋದು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕಾಯಿ ಹೋಳಿಗೆ ಹೂರಣ ರೆಡಿ ಆಗುತ್ತೆ. ಮೈದಾ ಹಿಟ್ಟು ಮಿಕ್ಸ್ ಮಾಡಿರೋದನ್ನ ಅಟ್ಲೀಸ್ಟ್ 2 ರಿಂದ 3 ಅವರ್ ಅದು ಚೆನ್ನಾಗಿ ನೆನಿಬೇಕದು. ಅದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಒಬ್ಬಟ್ಟು ಹಾಗೆ ಉಬ್ಬಿ ಬರುತ್ತೆ. ಈಗ ಅದರೊಳಗಡೆ ಕಡಲೆ ಹಿಟ್ಟನ್ನು ಹಾಕ್ಕೊಬೇಕು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕಾಯಿ ಹೋಳಿಗೆ ಹೂರಣ ರೆಡಿ ಆಗುತ್ತೆ. ಈಗ ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಈಗ ಸ್ವಲ್ಪನೇ ಮೈದಾ ಹಿಟ್ಟು ತೊಗೊಂಡು ಹೀಗೆ ಕೈ ಮೇಲೆ ಸ್ಪ್ರೆಡ್ ಮಾಡ್ಕೊಬೇಕು. ಹೀಗೆ ಒಂದೊಂದೇ ಉಂಡೆನ ಕಟ್ಕೊಂಡು ಅದನ್ನು ನೀಟಾಗಿ ಕವರ್ ಮಾಡ್ಕೊಬೇಕು. ಕಾಯಿ ಹೋಳಿಗೆ ಹೂರಣ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅದನ್ನು ನೀಟಾಗಿ ರೌಂಡ್ ಆಕಾರಕ್ಕೆ ಬರ್ತಿದೆ. ಒಂದೊಂದೇ ಉಂಡೆನ ಕಟ್ಕೊಂಡು ಅದನ್ನು ನೀಟಾಗಿ ಕವರ್ ಮಾಡ್ಕೊಬೇಕು. ಹೀಗೆ ಉಂಡೆಗಳನ್ನೆಲ್ಲ ಮಾಡ್ಕೊಂಡ್ಮೇಲೆ ಅದನ್ನು ತಟ್ಟೋದಕ್ಕೆ ರೆಡಿ ಮಾಡ್ಕೊಬೇಕು. ನಾನಿಲ್ಲಿ ನಾರ್ಮಲಾಗಿ ಯೂಸ್ ಮಾಡುವ ಎಣ್ಣೆ ಪ್ಯಾಕೆಟ್ ಕವರನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲ ನಿಮ್ಮ ಹತ್ರ ಏನಾದರೂ ಬಟರ್ ಪೇಪರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಬೋದು. ಇದು ಕೊನೆ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ಒಂದು ಕವರ್ನ ಮೇಲೆ ಹಿಟ್ಟನ್ನು ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಕವರನ್ನು ಇದು ಮಾಡೋದ್ರಿಂದ ನಿಮಗೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಹೀಗೆ 2 ಕವರ್ ಹಾಕ್ಕೊಂಡು ಒಬ್ಬಟ್ಟು ಮಾಡೋದ್ರಿಂದ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರು ಒಬ್ಬಟ್ಟು ಮಾಡೋದಕ್ಕೆ ಬಾಳೆ ಎಲೆನ ಕೂಡ ಯೂಸ್ ಮಾಡ್ತಾರೆ. ನಾವಿಲ್ಲಿ ಉಂಡೆ ಇಟ್ಕೊಂಡ್ಮೇಲೆ ಕವರಲ್ಲಿ ಫಸ್ಟು ಮಧ್ಯದ ಪೋರ್ಷನ್ಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಅದು ದೊಡ್ಡದು ಆಗ್ತಾ ಎಡ್ಜಸ್ನೆಲ್ಲ ನೀಟಾಗಿ ಫ್ಲ್ಯಾಟ್ ಮಾಡ್ಕೋತಾ ಬರಬೇಕು. ಈಗ ಇದನ್ನು ಒಂದು ತವದ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಮ್ಮಿ ಉರಿ ಇಟ್ಕೊಂಡು ಇದನ್ನು ನೀಟಾಗಿ ಬೇಯಿಸ್ಕೊಬೇಕು. ಯಾಕಂದರೆ ಕಾಯಿ ಹೋಳಿಗೆನ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಬಿಡ್ದು, ಕಾಯಿ ಹೋಳಿಗೆ ಸೀದೋಗುತ್ತೆ. ಈಗ ಅದನ್ನು 2 ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು.
ತುಂಬ ಮೃದುವಾದ ಹಾಗೆ ತುಂಬ ರುಚಿಕರವಾದ ಕಾಯಿ ಒಬ್ಬಟ್ಟು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್.